Second one, AB is parallel to CD, EF is perpendicular to CD, and angle GED equal to 126. Find AGE, GEF and FGE ಅಂತ ಕೇಳಿದ್ದಾರೆ. ಫಿಗರಲ್ಲಿ ನೋಡಿ ಯಾವುದು GED ಆ್ಯಂಗಲ್ GED ಯಾವುದು ಅಂತ ಗೊತ್ತಾಯ್ತಲ್ವ, ರೀಡ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಈಕ್ವಲ್ ಟು 126 ಆ್ಯಂಗಲ್ GED ಅನ್ನು ಎಷ್ಟಂತ ಕೊಟ್ಟಿದ್ದಾರೆ ಅವರು, 126 ಅಂತ ಕೊಟ್ಟಿದ್ದಾರೆ. ಅದು ಫುಲ್ ಆ್ಯಂಗಲ್ ಆಯಿತಾ. ಆಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ 90 ಡಿಗ್ರಿ ಗೊತ್ತಿರಬೇಕು. ಮಾರ್ಕ್ ಮಾಡಿದ್ದೀನಿ 90 ಡಿಗ್ರಿ ಅಂತ. ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ರೆ, ಫಸ್ಟ್ ಒನ್ ಆ್ಯಂಗಲ್ AGE. ಫಸ್ಟ್ ಒನ್ ಕೇಳಿರೋದು ಫೈಂಡ್ ಆ್ಯಂಗಲ್ AGE. ಓಕೆ, ನಾವು ಫಸ್ಟ್ ಒನ್ನ ಯಾವ್ದು ಕೇಳಿದರೆ ಅದನ್ನು ಬರ್ಕೊಳ್ಳೋಣ. ನಾವು 90 ಡಿಗ್ರಿ ನಮ್ಗೆ ಗೊತ್ತಿದೆ, EFD 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಒಂದು 126 ಇದೆ. ಈಗ AGE ಎಲ್ಲಿದೆ ನೋಡಿ, AGE ಇಲ್ಲಿದೆ. ಓಕೆ, ಈ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಮೊದಲೇ ಕಲ್ತಿದ್ದೀರ, 2 ಪ್ಯಾರಲಲ್ ಲೈನ್ಸ್ ಇದ್ದರೆ ಅದಕ್ಕೆ ಒಂದು ಟ್ರಾನ್ಸ್ವರ್ಸಲನ್ನು ಎಳೆದ್ರೆ ನಾವು, ಈಗ ಇದು ನೋಡಿ GE ಅಂತೇಳೋ ಒಂದು ಟ್ರಾನ್ಸ್ವರ್ಸಲನ್ನು ಎಳೆದಿದ್ದೀವಿ, AB ಮತ್ತು CD ಅಂತೇಳೋ ಒಂದು 2 ಪ್ಯಾರಲಲ್ ಲೈನ್ಸ್. ಮಕ್ಕಳು ನೀವು ಮೇಲದ ಫಿಗರ್ ನೋಡ್ಕೊಂಡು ಮಾಡಿ. ಈಗ ಇದು Z ಆಕಾರದಲ್ಲಿ ಬರುತ್ತೆ ನೋಡಿ ಮಕ್ಕಳೇ, Z ಆಕಾರದಲ್ಲಿ ಬರುತ್ತೆ. ಮೇಲೆ ಫಿಗರಲ್ಲಿ ಇದು ಮಾಡ್ಕೊಳ್ಳಿ, Z ಶೇಪಲ್ಲಿ ಬಂದರೆ ಅದನ್ನು ಎಂಥ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಯಾವುದನ್ನು, ಆ್ಯಂಗಲ್ AGE ಮತ್ತು GED 126 ಇದೆಯಲ್ವಾ, ಈಗ ಆಲ್ಟರ್ನೇಟ್ ಆ್ಯಂಗಲ್ ಆಗ್ತದೆ. ಯಾಕೆಂದರೆ ಅದು Z ಶೇಪಲ್ಲಿ ಬರ್ತಾ ಇದೆ. ಮತ್ತು ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಅದನ್ನು ನೆಕ್ಸ್ಟ್ ಫಿಗರಿಗೆ ನೋಡ್ಕೊಳ್ಳೋಣ. EF ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ನೆಕ್ಸ್ಟ್ ಏನು ಕೇಳಿದರೆ ಅದಕ್ಕೆ ನೋಡ್ಕೊಳ್ಳೋಣ. ಈಗ ಆ್ಯಂಗಲ್ AGE ಈಸ್ ಈಕ್ವಲ್ ಟು ಆ್ಯಂಗಲ್ GED ಈಕ್ವಲ್ ಟು ಎಷ್ಟು ಡಿಗ್ರಿ ಅಂತ ಬರಿತೀರಾ, 126 ಡಿಗ್ರಿ ಅಂತ ಬರಿತೀರಾ. ನೀವಲ್ಲಿ ಬರಿಬೇಕು ರೀಸನ್ ಏನು ಅಂತೇಳಿದ್ರೆ, ಆಲ್ಟರ್ನೇಟ್ ಆ್ಯಂಗಲ್, ಇಂಗ್ಲೀಷಲ್ಲಿ ಬರಿಬೇಕು ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ಆ್ಯಂಗಲ್ ಕೇಳಿದ್ದಾರೆ ಅವರು, ಆ್ಯಂಗಲ್ GEF ಎಷ್ಟು ಅಂತ ಕೇಳಿದರೆ ಫೈಂಡ್ ಔಟ್ ಮಾಡಿ. ಫೈಂಡ್ ಆ್ಯಂಗಲ್ GEF ಎಲ್ಲಿದೆ ಅಂತ ಗೊತ್ತಾಯ್ತಲ್ವ, ಆ್ಯಂಗಲ್ GEF. ಈಗ ನಾವು ಫಿಗರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. GEF ಅಂತ ಬರೆಯೋದು GED ಅಲ್ವಾ, GED ಮೈನಸ್ ನಮಗೇನು ಬರಬೇಕಿತ್ತು, FED ಮಾಡಿದ್ರೆ ನಮಗೇನು ಬರ್ತದೆ, GEF ಬರ್ತದೆ. ಈಗ ಆ್ಯಂಗಲ್ GED ಅಂತೇಳಿದ್ರೆ ನಮ್ಗೆ 26. ಈಗ ನಾವೇನು ಮಾಡೋಣ ಅಂತ, ಫಸ್ಟ್ ಆ್ಯಂಗಲ್ GED ಅನ್ನು ತೊಗೊಂಡು ಈಕ್ವಲ್ ಟು ಸಮ್ ಆಫ್ ದೀಸ್ 2 ಆ್ಯಂಗಲ್ಸ್. ಯಾವುದು, GEF ಅಂದರೆ GEF ಮತ್ತು FED ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತದೆ, GED ಸಿಗ್ತದೆ. GED ಕೊಟ್ಟಿದ್ದಾರೆ 126, EFDನೂ ಕೊಟ್ಟಿದ್ದಾರೆ ಎಷ್ಟು. ಈಗ ಹುಷಾರಿರೋರು ಏನು ಮಾಡ್ತೀರಾ ಅಂತೇಳಿದ್ರೆ, ಫಸ್ಟ್ GED 126ಇಂದ ಇದು 90 ಡಿಗ್ರಿ ಇದ್ರು ಮಾರ್ಕ್ ನೋಡಿದ ತಕ್ಷಣ ನಮಗೂ 90 ಡಿಗ್ರಿ ಅಂತ ಗೊತ್ತು. 126ಇಂದ 90 ಮಾಡಿ ಈ GEF ಅಂತ ಹೇಳೋದು ಎಷ್ಟು ಅಂತ ಕರೆಕ್ಟಾಗಿ ಬರೆದುಬಿಡ್ಬೋದು ಅಲ್ವಾ. ಆದರೆ ಮ್ಯಾಥಮೆಟಿಕಲ್ ನಮ್ಗೆ ಸ್ಟೆಪ್ಸ್ ಬೇಕು. ಆಗ ನಾವೇನು ಮಾಡೋಣ ಅಂತೇಳಿದ್ರೆ, GEDಯನ್ನು ಸ್ಪ್ಲಿಟ್ ಮಾಡಿ, ಎರಡು ಆ್ಯಂಗಲ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಒಂದು GEF ಅಂತ, ಇನ್ನೊಂದು FED ಅಂತ. ಅದನ್ನು ಬರ್ಕೊಳ್ಳಿ. GEF ಆ್ಯಂಗಲ್ GEF ಪ್ಲಸ್ ಆ್ಯಂಗಲ್ FED ಅಲ್ವಾ. ಆ್ಯಂಗಲ್ GEF ಎಷ್ಟಿದೆ ಗೊತ್ತಿಲ್ಲ ನಮಗೆ, ಕಂಡುಹಿಡಬೇಕು. GED ಎಷ್ಟಿದೆ, 126 ಇದೆ. ಈಕ್ವಲ್ ಟು GEFನ್ನು ರೈಟ್ ಆ್ಯಸ್ ಇಟ್ ಈಸ್, ಆ್ಯಂಗಲ್ GEF ಪ್ಲಸ್ FED ದೇ ಹ್ಯಾವ್ ಗಿವನ್ 90 ಡಿಗ್ರಿ, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಮೇಕ್ಸ್ 90 ಡಿಗ್ರಿ. ಮೆಷರ್ ಮಾಡಿ. ಸೊ ಆ್ಯಂಗಲ್ GEF ಈಕ್ವಲ್ ಟು 126. ಈಗ 126 ಮೈನಸ್ 90 ಈಕ್ವಲ್ ಟು ಆ್ಯಂಗಲ್ GEF. ಸೊ 126ಇಂದ 90 ಮೈನಸ್ 6ಇಂದ 0 ಹೋದರೆ 6, 12ಇಂದ 9 ಹೋದರೆ 3, ಆಗ 36 ಡಿಗ್ರಿ ಆಗುತ್ತೆ. ಆ್ಯಂಗಲ್ GEF ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 36 ಡಿಗ್ರಿ ಆಗುತ್ತೆ. ಆಗ ನಮಗೆ ಕೇಳಿದೇನು, ಸೆಕೆಂಡ್ ಒನ್ GEF ಫೈಂಡ್ ಔಟ್ ಮಾಡಿ ಅಂತಲ್ವಾ, ಆಗ GEF ಬಂತು. ಓಕೆ, ಈಗ ಅವ್ರು ನೆಕ್ಸ್ಟ್ ಏನು ಕೇಳಿದ್ದಾರೆ ಅದೇ ಕ್ವಶನ್ಲಿ, ಆ್ಯಂಗಲ್ FGE ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಗಲ್ FGE ಅಂತ ಹೇಳಿದ ತಕ್ಷಣ ನೋಡಿ ಚಿತ್ರ ನೋಡಿ ನಾವೇನು ಮಾಡ್ಕೋಬೇಕು, ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ಮಕ್ಕಳು. ನಮಗೆ ಆಲ್ರೆಡಿ ಗೊತ್ತಿದೆ AGE ಈಕ್ವಲ್ ಟು 126 ಹೇಗೆ ಬಂದಿದ್ದು, ಆಲ್ಟರ್ನೇಟ್ ಆ್ಯಂಗಲ್ ಅಂತ ಗೊತ್ತಿದೆ ನಿಮಗೆ. ಆಗ ನಮಗೆ ಅದು ಸಿಕ್ಕಿದೆ. ನೆಕ್ಸ್ಟು ನಾವು ಅದನ್ನು ಏನು ಮಾಡಬೇಕು ನೋಡಿ, ಸಿಂಪಲ್ ಮಾಡ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಇತ್ತು, AB ಅಂತ ಸ್ಟ್ರೈಟ್ ಲೈನ್, ಅದ್ರ ಮೇಲೊಂದು ರೇ, ಯಾವುದು GE ಅಂತ ಹೇಳುವ ರೇ, AB ಅಂತ ಸ್ಟ್ರೈಟ್ ಲೈನ್,
ಜಿ ಇ ಅಂತೇಳೋದು ಒಂದು ರೇ, ಇದು 126 ಅಂತ ಹೇಳಿದಾಗ ನಿಮ್ಗೆ ಗೊತ್ತು ಇದೆರಡು ಆ್ಯಂಗಲ್ ಲೀನಿಯರ್ ಪೇರ್ಸ್ ಅಂತ ಹೇಳಿದ್ರೆ ಇದೆರಡನ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರ್ತದೆ ಅಂತ ಅರ್ಥ ಆಯ್ತಲ್ವಾ. ಸ್ಟ್ರೈಟ್ ಲೈನ್ ಮೇಲೆ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಹೆಸರು ಲೀನಿಯರ್ ಪೇರ್ ಅಂತ. ಸೊ ನಾವು ಬರೋಣ ಆ್ಯಂಗಲ್ ಎ ಜಿ ಇ ಪ್ಲಸ್ ಆ್ಯಂಗಲ್ ಇ ಜಿ ಎಫ್ ಅಥವಾ ಎಫ್ ಜಿ ಇ ಏನು ಬರೆದ್ರೂ ಓಕೆ. ಅದು ಕನ್ಫ್ಯೂಸ್ ಮಾಡ್ಕೊಬೇಡಿ, ಜಿ ಮಾತ್ರ ಮಧ್ಯದಲ್ಲಿ ಬರಬೇಕು. ಸೊ ಇ ಜಿ ಎಫ್ ಅಂತ ಬರೆದೀನಿ ಈಕ್ವಲ್ ಟು 180 ಡಿಗ್ರಿ. ಇ ಜಿ ಈಸ್ ನಥಿಂಗ್ ಬಟ್ ಎಫ್ ಜಿ ಆಚೆ ಈಚೆ ಮಾಡಿದ್ದೀನಿ ಅಷ್ಟೇ, 180 ಡಿಗ್ರಿ. ಸೊ ಇದನ್ನು ಏನಂತ ಬರೀತೀರ ನೀವು, ಲೀನಿಯರ್ ಪೇರ್ ಅಂತ ಬರಿಬೇಕು ಮಕ್ಕಳೇ. ಅಲ್ಲಿ ಸರಳ ಯುಗ್ಮ ಅಂತ ಬರೆದೀನಿ, ಡೋಂಟ್ ಕಾಪಿ ದಟ್ ಒನ್, ಯು ರೈಟ್ ಲೀನಿಯರ್ ಪೇರ್ ಅಂತ ಬರಿಬೇಕು. ಸೊ ಎ ಜಿ ಎಸ್ ಸಿಕ್ಕಿದೆ ನಿಮಗೆ 126 ಸಿಕ್ಕಿದೆ. 126 ಪ್ಲಸ್ ಇ ಜಿ ಎಫ್ ಆ್ಯಂಗಲ್ ಇ ಜಿ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಇ ಜಿ ಎಫ್ ಇಸ್ ಈಕ್ವಲ್ ಟು 180 ಮೈನಸ್ 126. ಇದು 126 ಆಚೆ ತಂದಾಗ ಮೈನಸ್ ಆಗುತ್ತೆ, ಮೈನಸ್ 126 ಅಂತ ಬರೀರಿ. ಮೈನಸ್ ಮಾಡಿ, ಈಗ 10ಇಂದ 6 ಹೋದರೆ 4 ಬರ್ತದೆ, ನಮಗಿಲ್ಲಿ 7 ಇದೆ, 7ಇಂದ 2 ಹೋದರೆ 5 ಬರ್ತದೆ. ಸೊ 54 ಡಿಗ್ರಿ ಆಗುತ್ತೆ. ಇ ಜಿ ಎಫ್ ಎಷ್ಟು ಬಂತು, ಇ ಜಿ ಎಫ್ ಈಸ್ ನಥಿಂಗ್ ಬಟ್ ಎಫ್ ಜಿ ಜಿ ಮಧ್ಯದಲ್ಲೇ ಇದೆ, ನೋ ಚೇಂಜ್. ಓಕೆ, ಆಚೆ ಈಚೆ ಆಗಿದೆ ಅಂತ ಅಷ್ಟೇ. ನಾವು ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ಸೊ ಈಕ್ವಲ್ ಟು 54 ಡಿಗ್ರಿ ಅಂತ ಬರೆದಿದ್ದು ಆನ್ಸರ್. ಎಲ್ಲ 3 ಕೇಳಿದ ಕ್ವಶನ್ಸ್ 3 ಕೇಳಿದ್ರು, 3 ಕ್ವಶನ್ಸು ಸಾಲ್ವ್ ಆಗಿದೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಟಿ. Angle PQR is equal to 110 degree and angle RST 130 degree. Find QRS ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಪ್ಯಾರಲಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಡಾಟೆಡ್ ಲೈನಲ್ಲಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಗಿವನ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಟಿ. ನೆಕ್ಸ್ಟ್ ಆ್ಯಂಗಲ್ ಪಿ ಕ್ಯೂ ಆರ್ 110 ಡಿಗ್ರಿ ಬರ್ಕೊಂಡಿದ್ದೀನಿ. ಆ್ಯಂಗಲ್ ಆರ್ ಎಸ್ ಟಿ ಅಥವಾ ಟಿ ಎಸ್ ಆರ್ ಎಷ್ಟು ಬರ್ತದೆ, 130 ಡಿಗ್ರಿ ಬರೆದಿದೆ. ಇಲ್ಲಿ ಸಣ್ಣ ಕನ್ಸ್ಟ್ರಕ್ಷನ್ ಏನಂತ ಹೇಳಿದ್ರೆ ಇನ್ನೊಂದು ಕೊಟ್ಟಿದ್ದಾರೆ, ಗೀವನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಿಂಟ್ ಕೊಟ್ಟಿದ್ದಾರೆ, ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಸ್ ಟಿ ಥ್ರೂ ಎ ಪಾಯಿಂಟ್ ಆರ್ ಅಂತ. ಸೊ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿರೋದು ಆ್ಯಂಗಲ್ ಕ್ಯೂ ಆರ್ ಎಸ್. ಸೊ ಇಲ್ಲಿಗೊಂದು ಪ್ಯಾರಲಲ್ ಲೈನನ್ನು ಕನ್ಸ್ಟ್ರಕ್ಷನನ್ನು ನೀವು ಮಾಡ್ಕೊಳ್ಳಿ, ಡಾಟೆಡ್ ಲೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಸೊ ದಟ್ ಅದು ಆಲ್ಸೋ ಪ್ಯಾರಲಲ್ ಟು ಎಸ್ ಟಿ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಸೊ ನಾನೇನು ಬರಿತೀನಿ, ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಟಿ ಪ್ಯಾರಲಲ್ ಟು ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎಮ್ ಎನ್ ಅಂತ ಕೊಟ್ಕೊಳ್ಳೋಣ. ಸೊ 3 ಲೈನು ಏನಾಯಿತು, ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಅದರ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೈನ್ಸ್ ಸೇಮ್ ಆಗಿರ್ತದೆ. ಎಲ್ಲಿ ಅಳತೆ ಮಾಡಿದ್ರು ಥ್ರೂ ಔಟ್ ದ ಲೈನ್ ಸೇಮ್ ಇರ್ತದೆ, ಆಯಿತಾ. ಇದನ್ನೊಂದು ಕನ್ಸ್ಟ್ರಕ್ಷನ್ ನಾವು ಅಂದರೆ ನಮಗೀಗ ಆನ್ಸರ್ ಬರಬೇಕಲ್ವ, ಅದಕ್ಕೋಸ್ಕರ ಒಂದು ಸಣ್ಣ ಡಾಟೆಡ್ ಲೈನಲ್ಲಿ ಪ್ಯಾರಲಲ್ ಲೈನ್ಸನ್ನು ಮಾಡ್ಕೊಳ್ತೀನಿ. ಏನಿಲ್ಲ ಮಕ್ಕಳೇ, ತುಂಬ ಈಸಿ ಇದೆ. ಕೊಟ್ಟಿರೋದು ಪ್ಯಾರಲಲ್ ಲೈನ್ಸ್ ಅಂತ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟ ತಕ್ಷಣ ನಾವೀಗ ಕನ್ಸಿಡರ್ ಮಾಡೋಣ, ಇಲ್ಲಿ ಕ್ಯೂ ಆರನ್ನು ನಾವು ಟ್ರಾನ್ಸ್ವರ್ಸಲ್ ಅಂತ ತೊಗೊಂಡಾಗ ಪಿ ಕ್ಯೂ ಮತ್ತು ಎಮ್ ಎನ್ 2 ಪ್ಯಾರಲಲ್ ಲೈನ್ಸ್ ಅಂತದಾಗ ಈ 2 ಆ್ಯಂಗಲ್ಸ್ ನೋಡಿ, 2 ಪ್ಯಾರಲಲ್ ಲೈನ್ಸ್ ಇದ್ದಾಗ ಒಂದು ಟ್ರಾನ್ಸ್ವರ್ಸಲ್ ಎಳೆದಾಗ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ನೋಡಿ ಮಕ್ಕಳೇ, ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್, ಒಂದೇ ಸೈಡಲ್ಲಿ ಟ್ರಾನ್ಸ್ವರ್ಸಲ್ ಎಳೆದಿದ್ದೀವಿ ಮಧ್ಯದಲ್ಲಿ, ಅದಕ್ಕೆ ಒಂದೇ ಸೈಡಲ್ಲಿರುವಂತಹ ಇಂಟೀರಿಯರ್ ಆ್ಯಂಗಲ್, ಒಳಗಿನ ಆ್ಯಂಗಲನ್ನು ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳ್ತೀವಿ, ಹೊರಗಿನ ಆ್ಯಂಗಲನ್ನು ಎಕ್ಸ್ಟೀರಿಯರ್ ಅಂತ ಹೇಳ್ತೀವಿ. ಈ ಇಂಟೀರಿಯರ್ ಆ್ಯಂಗಲ್ದು ಸಮ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಓಕೆ, ಇದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಪ್ಯಾರಲಲ್ ಲೈನ್ಸ್ ಇದ್ದಾಗ ಅದಕ್ಕೆ ಟ್ರಾನ್ಸ್ವರ್ಸಲ್ ಎಳೆದಾಗ ಒಳಗಿರುವಂಥ ಇಂಟೀರಿಯರ್ ಆ್ಯಂಗಲ್, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಇದು ಗೊತ್ತಿರಬೇಕು. ಈಗ ನಾವೇನು ಮಾಡ್ತೀವಿ, ಆ್ಯಂಗಲ್ ಪಿ ಕ್ಯೂ ಆರ್, ಇನ್ನೊಂದು ಆ ಕಡೆ ಸೈಡಲ್ಲೂ ಇಂಟೀರಿಯರ್ ಆ್ಯಂಗಲ್ ಇದೆ, ಅದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ, 180 ಡಿಗ್ರಿ. ಓಕೆ, ಸಪ್ರೇಟ್ ಆನ್ ದ ಸೇಮ್ ಸೈಡ್ ಆಗಿರಬೇಕು. ಓಕೆ, ಆನ್ ದ ಸೇಮ್ ಸೈಡ್ ಇದ್ದರೆ ಮಾತ್ರ ಅದು ಸಮ್ ಆಫ್ 2 ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ ಆಗೋದು. ಈಗ ನಾವು ಬರೋಣ ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಎಮ್. ಓಕೆ, ಕ್ಯೂ ಆರ್ ಎಮ್ ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು ನಾವು, 180 ಡಿಗ್ರಿ ಅಂತ ಬರೀಬೇಕು. ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಎಮ್, ಕ್ಯೂ ಆರ್ ಎಮ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೇಗೆ ಅಂತ ನಿಮಗೆ ಗೊತ್ತಿದೆ.
ಸೊ ಪಿ ಕ್ಯೂ ಆರ್ ದೇ ಹ್ಯಾವ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ 110 ಬರ್ಕೊಳ್ಳಿ 110 ಜಸ್ಟ್ ಸಬ್ಸ್ಟಿಟ್ಯೂಟ್ ಏನು ಬರಿಬೇಕು ಇಲ್ಲಿ ನೀವು ಬರಿಬೇಕಾಗಿದ್ದು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಯಾವುದು ಕ್ಯೂ ಆರ್ ಅಂತ ಬರಿಬೇಕು ಓಕೆ ನೀವು ಇಲ್ಲಿ ಬರಿಬೇಕಾಗಿದ್ದು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಬರೆದ್ರೆ ಸಾಕು ಇವು ಕನ್ನಡದಲ್ಲಿ ಬರೆದ್ರೆ ಯು ರೈಟ್ ಲೈಕ್ ದ್ಯಾಟ್ ಓಕೆ ಈಗ ನಾವು ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ ನಾವು ಕ್ಯೂ ಆರ್ ಎಮ್ಮನ್ನು ಫೈಂಡ್ ಮಾಡೋಣ ಆ್ಯಂಗಲ್ ಕ್ಯೂ ಆರ್ ಎಮ್ ಇಲ್ಲಿ 110 ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಮ್ ಇಸ್ ಈಕ್ವಲ್ ಟು 180 ಡಿಗ್ರಿ ಸೊ ಆ್ಯಂಗಲ್ ಕ್ಯೂ ಆರ್ ಎಮ್ ಇಸ್ ಈಕ್ವಲ್ ಟು ಇದನ್ನು ಎ ಅಂತ ತೊಗೊಂಡ್ರೆ ನಮ್ಗೆ ಸ್ವಲ್ಪ ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ಎ ಅಂತ ತೊಗೊಳ್ಳೋಣ ಸೊ 110 ಪ್ಲಸ್ ಅಥವಾ ಎ ಆ್ಯಂಗಲ್ ಎ ಅಥವಾ ಎ ಈಕ್ವಲ್ ಟು 180 ಮೈನಸ್ 110 ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 70 ಡಿಗ್ರಿ ಬರುತ್ತೆ ಆ್ಯಂಗಲ್ ಎ ಎಷ್ಟಾಯಿತು ನಮಗೆ 70 ಡಿಗ್ರಿ ಸಿಕ್ತು ಈಗ ಆ್ಯಂಗಲ್ ಬಿ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ ಇದು ನೋಡಿ ಸೇಮ್ ಅದೇ ಥರ ಪ್ಯಾರಲಲ್ ಲೈನ್ಸ್ ಇದೆ ಎಸ್ ಟಿ ಮತ್ತು ಎಮ್ ಎನ್ ಎರಡು ಪ್ಯಾರಲಲ್ ಲೈನ್ಸ್ ಇದು ಅಷ್ಟೇ ಯಾವುದು ಎಸ್ ಆರ್ ಅಂತ ಹೇಳೋದು ಏನಾಗಿದೆ ಇದನ್ನು ಮರ್ತುಬಿಡಿ ಮಧ್ಯದಲ್ಲಿರೋ ಲೈನನ್ನು ಮರ್ತುಬಿಡಿ ಮಕ್ಕಳೇ ಮರ್ತಾಗ ನಿಮಗೆ 2 ಪ್ಯಾರಲಲ್ ಲೈನ್ಸ್ ಸಿಕ್ತು ಈಗ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಯ್ತಲ್ಲ ಮಧ್ಯದೊಂದು ಪ್ಯಾರಲಲ್ ಲೈನ್ಸ್ ಬಂದರೆ ಒಂಥರ ಏನೋ ಒಂಥರ ಈಗ ನೋಡಿ ಸರಿ ಪ್ಯಾರಲಲ್ ಲೈನ್ಸ್ ಇಂಟೀರಿಯರ್ ಆ್ಯಂಗಲ್ ಅಲ್ವಾ ಇಲ್ಲಿ ಟ್ರಾನ್ಸ್ವರ್ಸಲ್ ಯಾವುದು ಎಸ್ ಆರ್ ಅಂತೇಳೋ ಟ್ರಾನ್ಸ್ವರ್ಸಲ್ ಆ ಕಡೆ ಸೈಡಿಗಿತ್ತು ಇದು ಈ ಕಡೆ ಸೈಡಿಗಿದೆ ಸೊ ಆ್ಯಂಗಲ್ 130 ಮತ್ತು ಬಿ ಅದು ಏನು ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಬರೀತೀರ ಸೊ ಆ್ಯಂಗಲ್ 130 ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು ಎಷ್ಟು ಬರ್ತದೆ 180 ಬರ್ತದೆ ಸೇಮ್ ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ ಆನ್ಸರ್ನ ಅದನ್ನೇ ಬರೆದ್ರೆ ಸಾಕು ಏನಂತ ಬರಿತೀರಾ ಆ್ಯಂಗಲ್ ಟಿ ಎಸ್ ಆರ್ ಅಥವಾ ಆರ್ ಎಸ್ ಟಿ ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿತೀರಾ ಏಕೆ ಅಂತ ಗೊತ್ತಿದೆ ಅದನ್ನು ನೀವು ಬರಿಬೇಕಾಗಿರೋದು ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಬರಿಬೇಕು ಓಕೆ ಈಗ ಆ್ಯಂಗಲ್ ಬಿ ಈಕ್ವಲ್ ಟು 180 ಮೈನಸ್ 130 ಮಾಡಬೇಕು ಇದು ಸೇಮ್ ಅದೇ ಥರ ಜಸ್ಟ್ ಚೇಂಜ್ ಮಾಡ್ಕೊಳ್ಳೋಣ ಏನು ಮಾಡ್ತೀರಾ ಆ್ಯಂಗಲ್ ಬಿ ಈಕ್ವಲ್ ಟು 130 ಪ್ಲಸ್ ಬಿ ಈಕ್ವಲ್ ಟು 180 ಬಿ ಈಕ್ವಲ್ ಟು 180 ಮೈನಸ್ 130 180ಇಂದ 130 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬಂತು 50 ಆ್ಯಂಗಲ್ ಬಿ ಎಷ್ಟಾಯಿತು 50 ಡಿಗ್ರಿ ಬಂತು ಕೇಳಿರೋದೇನು ಎ ಮತ್ತು ಬಿ ಫೈಂಡ್ ಔಟ್ ಮಾಡಿ ಅಂತ ತಾನೇ ಕೇಳಿರೋದ್ರಲ್ಲಿ ಸೊ ಎ ಮತ್ತು ಬಿ ಇನ್ನೊಂದು ಕೇಳಿದ್ದಾರೆ ಏನು ಕೇಳಿದ್ದಾರೆ ಅಲ್ಲಿ ಕ್ಯೂ ಆರ್ ಎಸ್ ಎಷ್ಟು ಅಂತ ಕೇಳಿದ್ದಾರೆ ಎ ಫೈಂಡ್ ಔಟ್ ಆಯಿತು ಬಿ ಆಯಿತು ಏನು ಕೇಳಿದ್ದಾರೆ ಇಂಪಾರ್ಟೆಂಟಲ್ಲಿ ಫೈಂಡ್ ಔಟ್ ಮಾಡಲಿಕ್ಕಿರೋದು ಆ್ಯಂಗಲ್ ಕ್ಯೂ ಆರ್ ಎಸ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿರೋದವರು ಈಗ ಒಂದು ಸ್ಟ್ರೈಟ್ ಲೈನ್ ಮೇಲೆ ಎ ಅಲ್ವಾ ಇದು ಸ್ಟ್ರೈಟ್ ಲೈನ್ ಎ ಇದು ಕ್ಯೂ ಆರ್ ಎಸ್ ಇನ್ನೊಂದು ಬಿ ಇದೇನಾಗುತ್ತೆ ಮಕ್ಕಳೇ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಆಗಲ್ವಾ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಇನ್ನು ಸ್ಟ್ರೈಟ್ ಲೈನ್ ಮೇಲೆ ಇದ್ದಂಥ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಆಗ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ 180 ಡಿಗ್ರಿ ಆಯ್ತಾ ಅಂತ ನಮಗೆ ಗೊತ್ತಿದೆ ಸ್ಟ್ರೈಟ್ ಲೈನ್ ಮೇಲಿದ್ದಂತಹ ಓಕೆ ಸ್ಟ್ರೈಟ್ ಲೈನ್ ಮೇಲಿದ್ದ ರೇಸ್ ಎರಡು ರೇಸ್ ಇದೆ ಅಲ್ಲಿ ಒಂದು ಅಡ್ಜಸೆಂಟ್ ಆ್ಯಂಗಲ್ಸ್ ಫಾರ್ಮ್ ಆಗ್ತದೆ ಆಗ ಸಮ್ ಆಫ್ ಆಲ್ ದ ಅಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು ಯಾವುದ್ರ ಮೇಲಿದೆ ಸ್ಟ್ರೈಟ್ ಲೈನ್ ಮೇಲಿರೋದ್ರಿಂದ 180 ಡಿಗ್ರಿ ಓಕೆ ಆಗ ಆ್ಯಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಪ್ಲಸ್ 50 120 ಬರ್ತದೆ 120ಯನ್ನು ಮೈನಸ್ ಮಾಡಿದಾಗ ನಿಮಗೆ ಎಷ್ಟು ಡಿಗ್ರಿ ಬಂತು ಕ್ಯೂ ಆರ್ ಎಸ್ 60 ಡಿಗ್ರಿ ಬಂತು ಕೇಳಿರೋದೇನು ಕ್ಯೂ ಆರ್ ಎಸ್ ಫೈಂಡ್ ಔಟ್ ಮಾಡಿ ಅಂತ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು 60 ಡಿಗ್ರಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಗಲ್ ಎ ಪಿ ಕ್ಯೂ ಈಕ್ವಲ್ ಟು 50 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಪಿ ಆರ್ ಡಿ ಈಕ್ವಲ್ ಟು 127 ಫೈಂಡ್ ಎಕ್ಸ್ ಆ್ಯಂಡ್ ವೈ ಬರೆದಿದ್ದೀನಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಪಿ ಕ್ಯೂ ಇದನ್ನು ಎಷ್ಟು ಡಿಗ್ರಿ ಅಂತ ಕೊಟ್ಟಿದ್ದಾರೆ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ ತುಂಬ ಈಸಿ ಇದೆ ಮಕ್ಕಳು ಈ ಪ್ರಾಬ್ಲಮ್ ಈಗ ಎರಡು ಪ್ಯಾರಲಲ್ ಲೈನ್ಸ್ ಅಲ್ವಾ ಇನ್ನೊಂದು ಕೊಟ್ಟಿದ್ದಾರೆ ಪಿ ಆರ್ ಡಿ ಈಕ್ವಲ್ ಟು 127 ಡಿಗ್ರಿ ಫಸ್ಟ್ ಒನ್ ಆ್ಯಂಗಲ್ ಎಕ್ಸ್ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಆ್ಯಂಗಲ್ ವೈಯನ್ನು ಫೈಂಡ್ ಔಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿರೋದು ತುಂಬ ಈಸಿ ಇದೆ ಇದನ್ನು ನೋಡಿದ ತಕ್ಷಣ ನೀವೇ ಹೇಳ್ಬೋದು ಆನ್ಸರ್ ಇದೆ ಎಂಥ ಆ್ಯಂಗಲ್ಸ್ ಇದೆ ಎರಡು ಆಲ್ಟರ್ನೇಟ್ ಆ್ಯಂಗಲ್ ಬರ್ತಾಯಿದೆ ಎರಡು ಪ್ಯಾರಲಲ್ ಲೈನ್ಸ್ ನೋಡಿ ಇಲ್ಲಿ ಎ ಬಿ ಸಿ ಡಿ ಗೊತ್ತಿರೋರು ಪಾಸ್ ಮಾಡಿ ನೋಡಿ ಇದು ಟ್ರಾನ್ಸ್ವರ್ಸಲ್ ಸೊ ಪಿ ಕ್ಯೂ ಟ್ರಾನ್ಸ್ವರ್ಸಲ್ ಆಗುತ್ತೆ ಈಗ
ಆ್ಯಂಗಲ್ ಎ ಪಿ ಕ್ಯೂ ಇದು ಎಷ್ಟಾಗುತ್ತೆ 50 ಡಿಗ್ರಿ ಆಗುತ್ತೆ. ನೋಡಿ ಮಕ್ಕಳೇ, ಝೆಡ್ ಶೇಪಲ್ಲಿ ಬರ್ತಾ ಇದೆ, ಹೌದು ತಾನೆ? ಝೆಡ್ ಶೇಪಲ್ಲಿ ಬಂದಾಗ ಎಂಥ ಆ್ಯಂಗಲ್ಸ್ ಅಂತ ಹೇಳಿದ್ದೀನಿ ನಾನು? ಆಲ್ಟರ್ನೇಟ್ ಆ್ಯಂಗಲ್. ಸೊ ದಟ್ ಈಸ್ ಆಲ್ಸೋ ಪಿ ಕ್ಯೂ ಡಿ ಅಂತ ಹೇಳೋದು ಎಂಥ ಆ್ಯಂಗಲ್ ಆಗುತ್ತೆ? ಎಷ್ಟಾಗುತ್ತೆ? 50 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? ಎ ಪಿ ಕ್ಯೂ ಈಕ್ವಲ್ ಟು 50. ಎ ಪಿ ಕ್ಯೂ ಮತ್ತು ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ನಮಗೆ? 50 ಬರ್ತದೆ. ಯಾಕೆ ಬರ್ತದೆ ಅಂದರೆ ಅದು ಆಲ್ಟರ್ನೇಟ್ ಆ್ಯಂಗಲ್. ರೀಸನ್ ಬರಿಬೇಕಿದ್ರಲ್ಲಿ. ಆಗ ನಾವಿಲ್ಲಿ ಬರಿತೀವಿ ಪಿ ಕ್ಯೂ ಡಿ ಅಥವಾ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಆರ್ ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ. ನಮಗೆ ಎಕ್ಸ್ ಕೇಳಿರೋದು, ಎಕ್ಸ್ ಆನ್ಸರ್ನ ಬರೆದ್ರೆ ಆಯ್ತು ಮಕ್ಕಳೇ. ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರಿತೀವಿ, ಆದರೆ ರೀಸನ್ ಬರಿಬೇಕು. ರೀಸನ್ ಏನಂತ ಬರೀತೀರಾ? ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರಿತೀರಾ. ನೆಕ್ಸ್ಟ್ ಲೈನನ್ನು ತೊಗೊಳ್ಳೋಣ. ಎ ಬಿ ಪ್ಯಾರಲಲ್ ಲೈನ್ಸ್ ಇದೆ. ನೆಕ್ಸ್ಟ್ ನಮ್ಗೆ ಏನು ಕೇಳಿರೋದು? ಪಿ ಆರನ್ನು ಟ್ರಾನ್ಸ್ವರ್ಸಲ್ ಅಂತ ತೊಗೊಳ್ಳೋಣ. ಈ ಸೈಡ್ ತೊಗೊಳ್ಳೋದು ಪಿ ಆರನ್ನು ಟ್ರಾನ್ಸ್ವರ್ಸಲ್ ಅಂತ. ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ 127 ಕೇಳಿದ್ದಾರೆ. ಏನನ್ನು ಕೇಳಿದ್ದಾರೆ? ವೈ ಕೇಳಿದ್ದಾರೆ ಅಲ್ವಾ? ವೈ ಆ್ಯಂಗಲ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಝೆಡ್ ಶೇಪಿಗೆ ಬಂತು ಅಂತ ಉಲ್ಟಾ ಬರಲಿ, ಹೇಗೆ ಬರಲಿ, ಅದು ಬಂತು ಅಂತ ಹೇಳಿದ ತಕ್ಷಣ ಇದು ಫುಲ್ ಎಷ್ಟಾಗುತ್ತೆ? 127 ಡಿಗ್ರಿ. ನೋಡಿ, ಝೆಡ್ ಆದರೆ ಉಲ್ಟಾ ಡಿಗ್ರಿ ಆಗುತ್ತೆ. ನೋಡಿ, ಶೇಪನ್ನು ಈ ರೀತಿ ನಾವು ಐಡೆಂಟಿಫೈ, ನಮ್ಮ ಕಣ್ಣು ಅಷ್ಟು ಬೇಗ ಐಡೆಂಟಿಫೈ ಮಾಡಬೇಕು ಅದನ್ನು. ಸೊ 50 ಮತ್ತು ವೈಯನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 127 ಡಿಗ್ರಿ ಬಂತು. ಆಯ್ತಲ್ವಾ ಮಾತು? ವೈಯನ್ನು ಹೇಗೆ ಕಂಡುಹಿಡಿತೀರಾ? 127ಇಂದ 50ಯನ್ನು ಮೈನಸ್ ಮಾಡಿದ್ರೆ ಈಸಿಯಾಗಿ ಬಂದೇ ಹೋಯ್ತು ಆನ್ಸರ್ ಅಲ್ವಾ? ಈಗ ನಾವು ಮ್ಯಾಥಮೆಟಿಕಲಿ ಬರೆಯೋಣ. ಏನು ಮಾಡೋಣ? 50 ಪ್ಲಸ್ ಆ್ಯಂಗಲ್ ವೈ ಈಕ್ವಲ್ ಟು ಎಷ್ಟು ಬರೀಬೇಕು? 127. ಯಾಕೆ ಅಂತ ನಿಮಗೆ ಗೊತ್ತಾಗಿದೆ, ಝೆಡ್ ಶೇಪಲ್ಲಿದೆ. ನೀವು ಫೈಂಡ್ ಔಟ್ ಮಾಡಿದ್ದೀರಾ ಏನಂತ? ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ. ಆಗ ನಾನೇನು ಮಾಡ್ತೀನಿ? ಪಿ ಆರ್ ಇಸ್ ಈಕ್ವಲ್ ಟು ಅಲ್ವಾ? ಆ್ಯಂಗಲ್ ಎ ಪಿ ಆರ್ ಇಸ್ ಈಕ್ವಲ್ ಟು ಆಲ್ಟರ್ನೇಟ್ ಆ್ಯಂಗಲ್ ಯಾವುದು? ಪಿ ಆರ್ ಡಿ. ಇದನ್ನು ಏನಂತ ಬರಿತೀನಿ? ಈಕ್ವಲ್ ಟು 127 ಡಿಗ್ರಿ. ಯಾಕೆ ಅಂದರೆ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರೀತೀರಾ ಮಕ್ಕಳೇ. ಯಾಕೆ ಇಂಗ್ಲೀಷಲ್ಲಿ ಬರೀಬೇಕು? ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರೀರಿ. ಸೊ ಇದನ್ನು ಎರಡನ್ನು ಆ್ಯಡ್ ಮಾಡಿದಾಗ ಇಲ್ಲೊಂದು ರೇ ಬಂದಿದೆ. ಆಗ ಈ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಅದು 27 ಆಗುತ್ತೆ. ಆಗ ನಾನು ಎ ಪಿ ಆರನ್ನು ನಾನು ಹೇಗೆ ಬರಿತೀನಿ? ಎ ಪಿ ಆರನ್ನು ನಾನು ಸ್ಪ್ಲಿಟ್ ಮಾಡಿ ಎ ಪಿ ಕ್ಯೂ ಪ್ಲಸ್ ಕ್ಯೂ ಅಥವಾ ವೈ ಅಂತ ಬರೆದುಬಿಡ್ತೀನಿ. ವೈ ಈಕ್ವಲ್ ಟು ಅಲ್ವಾ 127 ಎ ಪಿ ಆರ್ ಅಂದರೆ ಅಲ್ಲಿಗೆ 127 ಈಕ್ವಲ್ ಟು ಎ ಪಿ ಆರ್ ಅಂತ ಹೇಳಿದ್ರೆ ಗೊತ್ತಿದೆ, ನಾವು ಫೈಂಡ್ ಔಟ್ ಮಾಡಿದ್ವಿ 50 ಡಿಗ್ರಿ ಪ್ಲಸ್ ವೈ ಅಂತ ಬರೀರಿ. ಸೊ ಆ್ಯಂಗಲ್ ವೈ ಈಕ್ವಲ್ ಟು 127 ಮೈನಸ್ 50 ಈಕ್ವಲ್ ಟು ವೈ. ಸೊ 0 ಮೈನಸ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 7ಇಂದ 0 ಹೋದರೆ 7, 12ಇಂದ 5 ಹೋದರೆ 7, 77 ಡಿಗ್ರಿ ಬರ್ತದೆ. ಆ್ಯಂಗಲ್ ವೈ ಎಷ್ಟಾಯಿತು? 77 ಡಿಗ್ರಿ. ಆ್ಯಂಗಲ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ದೀರಾ, ಆ್ಯಂಗಲ್ ವೈನು ಫೈಂಡ್ ಔಟ್ ಇಡ್ತೀವಿ. ಈಸಿ ಇದೆಯಲ್ವಾ? ವೆರಿ ಈಸಿ. ಸ್ವಲ್ಪ ನೀವೇನು ಮಾಡಬೇಕು, ಆ ಲೈನನ್ನು ತೊಗೊಂಡು ಸಪ್ರೇಟ್ ಮಾಡಿ ಇದು ಯಾವ ಆ್ಯಂಗಲ್ ಬರ್ತದೆ ಅಂತ ನೀವು ನೋಡಬೇಕು. ನೋಡಿನೇ ಪ್ರಾಕ್ಟೀಸ್ ಆಗೋದು ಮಕ್ಕಳು. ಇದನ್ನೆಲ್ಲ ಕಲಿತು ಈ ರೀತಿಯೇ ಆಲ್ಟರ್ನೇಟ್ ಆ್ಯಂಗಲ್ ಬರ್ತದೆ, ಇದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲು, ಇದು ಅಡ್ಜಸೆಂಟ್ ಆ್ಯಂಗಲು, ಇದು ಲೀನಿಯರ್ ಪೇರು, ಮತ್ತು ರಿಫ್ಲೆಕ್ಸ್ ಆ್ಯಂಗಲ್ ಹೀಗೆ ಬರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀರಾ. ಇದೆಲ್ಲ ನೀವು ಕಾನ್ಸೆಪ್ಟ್ ಕಲ್ತಿದ್ರೆ ಈಸಿ. ಕ್ವಶನ್ ಮಕ್ಕಳೇ, ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಟು ಮಿರರ್ಸ್ ಪ್ಲೇಸ್ ಪ್ಯಾರಲಲ್ ಟು ಈಚ್ ಅದರ್ ಆ್ಯಂಡ್ ಇನ್ಸಿಡೆಂಟ್ ರೇ ಎ ಬಿ ಸ್ಟ್ರೈಕ್ಸ್ ದ ಮಿರರ್. ಎಲ್ಲಿಗೆ? ಬಿ ಪಾಯಿಂಟಲ್ಲಿ. ಓಕೆ, ಪಿ ಕ್ಯೂ ನಮಗೆ ಎಟ್ ಬಿ. ದ ರಿಫ್ಲೆಕ್ಟೆಡ್ ರೇ ಮೂವ್ ಅಲಾಂಗ್ ದ ಪಾತ್ ಬಿ ಸಿ ಆ್ಯಂಡ್ ಸ್ಟ್ರೈಕ್ಸ್ ದ ಮಿರರ್ ಆರ್ ಎಸ್ ಎಟ್ ಸಿ ಆ್ಯಂಡ್ ಅಗೇನ್ ರಿಫ್ಲೆಕ್ಟ್ ಬ್ಯಾಕ್ ಅಲಾಂಗ್ ಸಿ ಡಿ. ಪ್ರೂವ್ ದ್ಯಾಟ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ನಾವು ಹಾಗೆ ಪ್ರೂವ್ ಮಾಡಬೇಕು. ಈಗ ಕೊಟ್ಟಿದ್ದಾರೆ ಏನಂತ? 2 ಮಿರರ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಇನ್ಸಿಡೆಂಟ್ ರೇ ಅಂತ ಕೊಟ್ಟಿದ್ದಾರೆ. ಇನ್ಸಿಡೆಂಟ್ ರೇ ಅಂತ ಕೊಟ್ಟ ತಕ್ಷಣ ನಿಮಗೆ ಲಾಸ್ಟ್ ಕ್ಲಾಸ್ದು ಲಾ ಆಫ್ ರಿಫ್ಲೆಕ್ಷನ್ ಯೋಚನೆ ಬರಬೇಕು ಮಕ್ಕಳೇ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕಲ್ತಿದ್ದೀರಾ ನೀವು, ಅದು ಯೋಚನೆ ಬರಬೇಕು. ನೀವು ಇದನ್ನು ಈ ರೀತಿ ಗೊತ್ತೇ ನಿಮಗೆ, ರಿಫ್ಲೆಕ್ಟ್ ಮಾಡಿ ಒಬ್ಬರು ಮುಖಕ್ಕೆ ಬಿಡೋದು ಇದೆಲ್ಲ ಮಾಡ್ತೀರ ನೀವು ಅಲ್ವಾ? ಅದು ವಿಜುವಲೈಸ್ ಆಗಬೇಕು, ಹೇಗೆ ರಿಫ್ಲೆಕ್ಟ್ ಆಗಿದೆ. ಹೀಗೆ ಹೋಗಿ ತಟ್ಟೆನ ಅಥವಾ ಇಲ್ಲಿ ಕೊಟ್ಟಿರೋದು ಮಿರರ್ ಮೇಲೆ ಬಿದ್ದು ಅದು ಇನ್ನೊಬ್ಬರು ಮುಖದ ಮೇಲೆ ಬಿದ್ದು ಅಥವಾ ಇನ್ನೊಂದು ಮಿರರ್ ಮೇಲೆ ಬಿದ್ದು ವಾಪಸ್ ಹೋಗ್ತಾ ಇರೋದು ಅಂತ. ಸೊ ಎ ಬಿ ಇಲ್ಲಿ ಇನ್ಸಿಡೆಂಟ್ ರೇ ಆಗುತ್ತೆ, ಬಿ ಸಿ ರಿಫ್ಲೆಕ್ಟೆಡ್ ರೇ. ಎಗೇನ್ ಇಲ್ಲಿ ನೆಕ್ಸ್ಟ್ ಮಿರರ್ಗೆ ಬಿ ಸಿ ಇನ್ಸಿಡೆಂಟ್ ರೇ ಆಗಿ ಸಿ ಡಿ ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಕೊಟ್ಟಿದ್ದಾರೆ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಲ್ವಾ? 2 ಮಿರರ್ ಇದೆ, ಅದನ್ನು ಪ್ಯಾರಲಲ್ ಆಗಿ ಇಟ್ಟಿದ್ದಾರೆ ಅಂತಿರೋದನ್ನು ಬರಿಬೇಕು ನಾವು. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು? ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಮಕ್ಕಳೇ. ಅಲ್ಲಿ ಬರ್ಕೊಳ್ಳಿ, ರಚನೆ ಬದಲಿಗೆ ಕನ್ಸ್ಟ್ರಕ್ಷನ್ ಏನು ಮಾಡಬೇಕು? ಡ್ರಾ
ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಲೈಟ್ ಲೆಸನಲ್ಲಿ ಕಲ್ತಿದ್ದೀವಿ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂತೆಲ್ಲ ಕಲ್ತಿದ್ದೀವಿ. ಅಲ್ಲಿ ನಾರ್ಮಲ್ ಬರ್ತದೆ. ಸೊ ಡ್ರಾ ಎ ಪರ್ಪೆಂಡಿಕ್ಯುಲರ್ ಬಿ ಎಮ್ ಅಂತೇಳುವ ಪರ್ಪೆಂಡಿಕ್ಯುಲರನ್ನು ಮತ್ತು CN ಅಂತೇಳುವ ಒಂದು ಪರ್ಪೆಂಡಿಕ್ಯುಲರನ್ನು ಏನು ಮಾಡಬೇಕು, ನಾವು ಡ್ರಾ ಮಾಡ್ಕೋಬೇಕು. ಅಲ್ಲಿ ಕೊಟ್ಟಿದ್ದನ್ನ ನಾವು ಕಲ್ತಿದ್ದೀವಲ್ಲ ಲಾಸ್ಟ್ ಇಯರ್, ಅದನ್ನು ಯೋಚನೆ ಇಟ್ಕೊಂಡಿರಬೇಕು. ಸೊ ಪರ್ಪೆಂಡಿಕ್ಯುಲರ್ ಬೇಕೇ ಬೇಕು, ನಾರ್ಮಲ್ ಲೈನ್ ಬೇಕೇ ಬೇಕಲ್ವ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಬೇಕಾದ್ರೆ, ಸೊ ಈ ಆ್ಯಂಗಲನ್ನು ನೋಡಿ, 2 ಪ್ಯಾರಲಲ್ ಲೈನ್ಸ್ ಬಂದ ತಕ್ಷಣ ಅಲ್ವಾ, 2 ಪ್ಯಾರಲಲ್ ಲೈನ್ಸ್ ಬಂತು. 2 ಪ್ಯಾರಲಲ್ ಲೈನ್ಸ್ಗೆ 2 ಪರ್ಪೆಂಡಿಕ್ಯುಲರ್ ಲೈನನ್ನು ಎಳೆದಾಗ ಈ ಪರ್ಪೆಂಡಿಕ್ಯುಲರ್ ಲೈನ್ ಇದೆಯಲ್ವಾ, ಇದು ಏನಾಗಿರ್ತದೆ, ಪ್ಯಾರಲಲ್ ಆಗಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಫಸ್ಟದು 2 ಬೇಸಿಕಲಿ 2 ಪ್ಯಾರಲಲ್ ಲೈನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಪರ್ಪೆಂಡಿಕ್ಯುಲರ್ ಲೈನ್ ಎಳೆದ್ವಿ, ಅದು ಸಹ ಏನಾಗಿರ್ತದೆ, ಪ್ಯಾರಲಲ್ ಆಗಿರುತ್ತೆ ಅಂತ ಬರಿಬೇಕು ನೀವು. BM ಪರ್ಪೆಂಡಿಕ್ಯುಲರ್ ಟು PQ. ನೆಕ್ಸ್ಟು CN ಅಥವಾ NC ಪರ್ಪೆಂಡಿಕ್ಯುಲರ್ ಟು RS. ದೇರ್ಫೋರ್ ಏನಾಗುತ್ತೆ, 2 ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದೀವಲ್ವ, ಅದಕ್ಕೆ ಆಗ ಅದು ಪ್ಯಾರಲಲ್ ಆಗಿರುತ್ತೆ. ಯಾವುದು, BM ಸೈಡ್ BM ಪ್ಯಾರಲಲ್ ಟು 2 ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್ ಟು CN ಅಥವಾ NC ಅಂತ ಬರೀರಿ. ಓಕೆ, ಈಗ ಇದಕ್ಕೆ ರೀಸನ್ ಬರಿಬೇಕು. ಏನು ಬರಿತೀರಾ, ಪರ್ಪೆಂಡಿಕ್ಯುಲರ್ಸ್ ಆನ್ ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಬರಿಬೇಕು ಮಕ್ಕಳೇ. ನೀವೇನು ಬರಿಬೇಕು, ಪರ್ಪೆಂಡಿಕ್ಯುಲರ್ ಆನ್ ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಬರಿಬೇಕು ನೀವು. ಓಕೆ, ಪ್ಯಾರಲಲ್ ಲೈನ್ಸ್ ಮೇಲೆ ಇರುವಂತಹ ಪರ್ಪೆಂಡಿಕ್ಯುಲರ್ ಲೈನ್ಸ್, ಇದೆರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಲ್ವಾ, ಅದು ಪ್ಯಾರಲಲ್ ಅಂತ ಬರೆದಿದ್ದೀರ ನೀವೀಗ. ಓಕೆ, ನಾವು ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕಲ್ತಿದ್ದೀವಲ್ವಾ, ಅದನ್ನು ನಾನು 1 ಆ್ಯಂಗಲ್ 2 ಅಂತ ತೊಗೊಂಡಿದ್ದೀನಿ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ ಮಕ್ಕಳೇ. ಇಲ್ಲಿಗೆ ಬರ್ಬೇಕಾ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಆಗ 3, 4 ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಗೊತ್ತಿದೆ. ಸೊ ನಾನೇನು ಮಾಡ್ತೀನಿ, 1, 2, 3, 4 ಅಂತ ಹೆಸರು ಕೊಡ್ತೀನಿ. ಈಗ ನಾವು ಅದನ್ನು ಬರೆಯೋಣ. ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2, ಹೌದು ತಾನೆ, ನಮಗೆ ಗೊತ್ತಿರೋದು ಲಾ ಆಫ್ ರಿಫ್ಲೆಕ್ಷನ್ ಬರಿಬೇಕು. ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4. ಇದನ್ನು ಏನಂತ ಬರಿತೀವಿ, ಎಲ್ಲಿಂದ ತೊಗೊಂಡಿದ್ದೀರಾ, ಲಾ ಆಫ್ ರಿಫ್ಲೆಕ್ಷನ್ ಅಂತ ಬರಿಬೇಕಿಲ್ಲಿ. ಜಸ್ಟ್ ನಾವು ಈಗ ಪ್ರೂವ್ ಮಾಡಿದ್ದೀವಿ ಏನಂತ, ಇದು ಯಾವುದು BM ಮತ್ತು CN ಪ್ಯಾರಲಲ್ ಲೈನ್ಸ್ ಅಂತ ಮಾಡಿದ್ವಿ. ಈಗ ಏನಾಯಿತು ಮಕ್ಕಳೇ, ಇದು Z ಶೇಪಲ್ಲಿ ಬಂದಿದೆ ತಾನೆ. ಇದು Z ಶೇಪಲ್ಲಿ, ಇದು ಟ್ರಾನ್ಸ್ವರ್ಸಲ್ ಆದಾಗ, BC ಅಂತ ಹೇಳಿದ್ರು ಟ್ರಾನ್ಸ್ವರ್ಸಲ್ ಆದಾಗ ಅದು Z ಶೇಪಲ್ಲಿ ಇಲ್ವಾ. Z ಶೇಪಲ್ಲಿ ಇದ್ದ ತಕ್ಷಣ ಅದು ಎಂಥ ಆ್ಯಂಗಲ್, ಅದು ಬಂದು ಆಲ್ಟರ್ನೇಟ್ ಆ್ಯಂಗಲ್ ಅಲ್ವಾ. ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಲ್ಟರ್ನೇಟ್ ಆ್ಯಂಗಲಲ್ಲಿ ಇಲ್ಲಿ ಎಷ್ಟು ಬರ್ತದೆ, 2 ಬರ್ತದೆ. ಈ ಕಡೆ ಎಷ್ಟು ಬರ್ತದೆ, ಆ್ಯಂಗಲ್ 2 ಈಕ್ವಲ್ ಟು ಆ್ಯಂಗಲ್ 3 ಆಯಿತು. ನಮಗೆ ಗೊತ್ತಿದೆ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2 ಅಂತ. ಆಗ ಎಲ್ಲ ಆ್ಯಂಗಲು ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಆಗ ನಾನೇನು ಬರಿತೀನಿ, ಇಲ್ಲಿ ಬರಿಬೇಕಾಗಿದ್ದು ನಾವೇನಂತ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರಿಬೇಕು ಮಕ್ಕಳೇ. ಇಲ್ಲಿ ಯಾಕೆ ಆಲ್ಟರ್ನೇಟ್ ಆ್ಯಂಗಲ್, BM ಪ್ಯಾರಲಲ್ ಟು CN ಆಗಿರೋದ್ರಿಂದ ಅದು ಆಲ್ಟರ್ನೇಟ್ ಆ್ಯಂಗಲ್ ಅಂತ ಬರಿತೀರ. ದೇರ್ಫೋರ್ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 3, ಆ್ಯಂಗಲ್ 4 ಎಲ್ಲ ಆ್ಯಂಗಲ್ ಏನಾಯಿತು, ಈಕ್ವಲ್ ಆಯಿತು ಅಲ್ವಾ ಮಕ್ಕಳೇ. ಆಗ ನಾವು ಈಕ್ವಲ್ ಆಗಿರೋದ್ರಿಂದ ನಾವೇನಂತ ಬರಿಬೋದು, ಆ್ಯಂಗಲ್ 1 ಪ್ಲಸ್ ನಮಗೆ ಬೇಕಾಗಿರೋ ಆನ್ಸರ್ ತರಿಸ್ಬೇಕಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4. ಅದೆರಡು ಈಕ್ವಲೇ ಆಗಿರ್ತದೆ ತಾನೆ. ಆ್ಯಡ್ ಮಾಡಿದಾಗ ಎರಡು ಈಕ್ವಲೇ ಆಗಿರ್ತದೆ. ಆ್ಯಂಗಲ್ 1, 2 ಅನ್ನು ಆ್ಯಡ್ ಮಾಡಿದಾಗ ಆ್ಯಂಗಲ್ 3 ಪ್ಲಸ್ 4 ಆ್ಯಡ್ ಮಾಡಿದಾಗ, ಯಾಕೆಂದರೆ ಎಲ್ಲವೂ ಈಕ್ವಲೇ ಆಗಿರೋದ್ರಿಂದ 1 ಪ್ಲಸ್ 2 ಈಕ್ವಲ್ ಟು 3 ಪ್ಲಸ್ 4 ಅಂತ. 1 ಪ್ಲಸ್ 2 ಅಂತ ಹೇಳಿದ್ರೆ ಏನಾಗುತ್ತೆ, ABC ಆಗುತ್ತೆ. ಆ್ಯಂಗಲ್ ಏನಾಗುತ್ತೆ, ABC ಆಗುತ್ತೆ. ಅದನ್ನು ನಾವು ಬರೆಯೋಣ. ಆ್ಯಂಗಲ್ ABC 1 ಪ್ಲಸ್ 2 ಬದಲಿಗೆ ಏನು ಬರೆಯೋಣ, ಆ್ಯಂಗಲ್ ABC ಈಕ್ವಲ್ ಟು 3 ಪ್ಲಸ್ 4 ಅಂದರೆ BCD ಅಂತ ಬರಿಬೋದಲ್ವಾ. ಆ್ಯಂಗಲ್ BCD ಅಂತ ನಮಗೆ ಗೊತ್ತಿದೆ. ಇದೆರಡು Z ಶೇಪಲ್ಲಿ ಬಂದಿದೆ ಅಲ್ವಾ. Z ಶೇಪಲ್ಲಿ ಬಂತು ಅಂತ ಹೇಳಿದ ತಕ್ಷಣ ಎಂಥ ಆ್ಯಂಗಲ್ ಅದು, ಆಲ್ಟರ್ನೇಟ್ ಆ್ಯಂಗಲ್ ಅಲ್ವಾ. ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಈಗ ಇದೆರಡು ಆಲ್ಟರ್ನೇಟ್ ಆ್ಯಂಗಲ್ ಆಗಿರೋದ್ರಿಂದ ಈಕ್ವಲ್ ಇದೆ, ಇದು ಆಲ್ಟರ್ನೇಟ್ ಆ್ಯಂಗಲ್ ಆದ್ದರಿಂದ ದೇರ್ಫೋರ್ AB ಈಸ್ ಪ್ಯಾರಲಲ್ ಟು CD ಅಂತ ಬರಿಬೇಕು ಅಲ್ವಾ. ಇಲ್ಲಿಗೆ ನಮಗೆ ಮುಗ್ದಿರ್ತದೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಎನಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.